ಪ್ರಜ್ವಲ್ ರೇವಣ್ಣ ವಿರುದ್ಧ ಬಳ್ಳಾರಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ಬಳ್ಳಾರಿಯ ರಾಯಲ್ ವೃತ್ತದಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ರು. ಮೋದಿ, ಅಮಿತ್ ಶಾ ಪ್ರಜ್ವಲ್ ರೇವಣ್ಣ ಪ್ರತಿಕೃತಿಯನ್ನ ದಹಿಸಿ ಆಕ್ರೋಶವನ್ನ ಹೊರಹಾಕಿದ್ರು. ಕೇಂದ್ರ ಸರ್ಕಾರ ಅತ್ಯಾಚಾರಿಗಳಿಗೆ ರಕ್ಷಣೆಯನ್ನ ನೀಡ್ತಾ ಇದೆ ಅಂತ ಕಾರ್ಯಕರ್ತರು ವಾಗ್ದಾಳಿಯನ್ನ ನಡೆಸಿದ್ರು. ಅತ್ಯಾಚಾರ ಆರೋಪ ಹೊತ್ತ ಪ್ರಜ್ವಲ್ನನ್ನ ನೇಣಿಗೇರಿಸಬೇಕು ಎಂದು ಒತ್ತಾಯಿಸಿದ್ರು. ಮೋದಿ, ಅಮಿತ್ ಶಾ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ರು. ಪ್ರಜ್ವಲ್ ರೇವಣ್ಣ ವಿರುದ್ಧ ಮಂಡ್ಯದಲ್ಲಿ ಹೋರಾಟದ ಕಿಚ್ಚು ಮುಂದುವರೆದಿದೆ. ಸಂಜಯ್ ವೃತ್ತದಲ್ಲಿ ಪ್ರಗತಿಪರ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ರು. ಪ್ರಜ್ವಲ್ ರೇವಣ್ಣ ಪ್ರತಿಕೃತಿಗೆ ಚಪ್ಪಲಿ ಹಾರ ಹಾಕಿ ಆಕ್ರೋಶವನ್ನು ಹೊರಹಾಕಿದ್ರು. ಇನ್ನು ಜೆಡಿಎಸ್, ಬಿಜೆಪಿ ನಾಯಕರಿಗೆ ವಿಚಾರ ಗೊತ್ತಿದ್ರು ಟಿಕೆಟ್ ಕೊಟ್ಟು ಚುನಾವಣೆಗೆ ನಿಲ್ಲಿಸಿದ್ದಾರೆ. ತಕ್ಷಣವೇ ಬಿಜೆಪಿ, ಜೆಡಿಎಸ್ ನಾಯಕರು ಜನರ ಮುಂದೆ ಕ್ಷಮೆ ಯಾಚಿಸಬೇಕು. ಪ್ರಜ್ವಲ್ ರೇವಣ್ಣ ಯಾವ ದೇಶದಲ್ಲೇ ಅಡಗಿದ್ರು ಕೂಡಲೇ ಬಂಧಿಸುವಂತೆ ಒತ್ತಾಯಿಸಿದರು. ಬೊಮ್ಮಾಯಿ ತಿರಸ್ಕೃತ ವ್ಯಕ್ತಿ ಎಂಬ ಡಿಕೆಶಿ ಹೇಳಿಕೆಗೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ತಿರುಗೇಟನ್ನ ನೀಡಿದ್ರು. ನಾನು ರಿಜೆಕ್ಟೆಡ್ ಅಲ್ಲ, ಹೆಚ್ಚು ಮತಗಳಿಂದ ಗೆದ್ದಿದ್ದೀನಿ, 36,000 ಮತಗಳ ಅಂತರದಿಂದ ನಾನು ಗೆದ್ದಿದ್ದೀನಿ ಅಂತ ಟಾಂಗ್ ಕೊಟ್ರು. ಡಿಕೆಶಿ ಮೊದಲ ಚುನಾವಣೆಯಲ್ಲಿ ಅವರೇ ಸೋತಿದ್ದಾರೆ. ಲೋಕಸಭಾ ಎಲೆಕ್ಷನ್ನಲ್ಲಿ ಎಚ್ಡಿಡಿ ವಿರುದ್ಧ ಡಿಕೆಶಿ ಸೋತಿದ್ದಾರೆ. ಡಿಕೆಶಿ ರಿಜೆಕ್ಟೆಡ್ ಪಾರ್ಟಿಯ ಅಧ್ಯಕ್ಷರಾಗಿದ್ದಾರೆ ಅಂತ ಹಾವೇರಿಯಲ್ಲಿ ಡಿಕೆಶಿ ವಿರುದ್ಧ ಬೊಮ್ಮಾಯಿ ವಾಗ್ದಾಳಿಯನ್ನ ನಡೆಸಿದ್ರು. ಡಿಕೆ ಶಿವಕುಮಾರ್ is the president of one state of a party which has been rejected in all India level. Rejected ಪಾರ್ಟಿಯ ರಾಜ್ಯದ ಅಧ್ಯಕ್ಷ. ಅವ್ರ ಪಾರ್ಟಿ ಅಷ್ಟೇ ರಿಜೆಕ್ಟ್ ಅಲ್ಲ, ಅವ್ರ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರಿಜೆಕ್ಟ್ ಆಗಿದೆ. 40 ಸೀಟ್ಗಿಂತ ಹೆಚ್ಚು ಬರೆದಿರುವಂತಹ ಪಾರ್ಟಿಯ ಅಧ್ಯಕ್ಷನಾಗಿ ಇದು ಮಾತಾಡ್ತಾರೆ. ನಂಬರ್ 1. ನಂಬರ್ 2, ನಾನು ರಿಜೆಕ್ಟೆಡ್ ಅಲ್ಲ, ಶಿಕಾಗೋದಿಂದ 36,000 ಗೆದ್ದಿದ್ದೀನಿ. ಇನ್ನು ಪಕ್ಷದ ಬಗ್ಗೆ 2018ರಲ್ಲಿ ಕಾಂಗ್ರೆಸ್ ಸಂಪೂರ್ಣ ಸೋಲೋದಷ್ಟೇ ಅಲ್ಲ, ಮುಖ್ಯಮಂತ್ರಿಗಳು ತಮ್ಮ ಸ್ಥಾನ ಕಳ್ಕೊಂಡ್ರು. ಹಂಗಂತ ಅವರು ಚುನಾವಣೆ ನಿಲ್ಲಬಿಟ್ರ. ಪರಿವಾರದ ಸ್ನೇಹಿತರು ಸಿದ್ಧಾಂತಕ್ಕಾಗಿ ನನಗೆ ಬೆಂಬಲವನ್ನ ನೀಡ್ತಾ ಇದ್ದಾರೆ ಅಂತ ಬಂಡಾಯ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ಹೇಳಿದ್ರು. ಸಂಘಕ್ಕೂ ನನ್ನ ತೀರ್ಮಾನದ ಬಗ್ಗೆ ಸಮಾಧಾನ ಇದೆ ಅನಿಸುತ್ತೆ. ಹಿಂದುತ್ವವನ್ನ ಉಳಿಸಿಕೊಂಡ್ರೆ ಎಲ್ಲವೂ ಉಳಿಯುತ್ತೆ. ನನಗೆ ಅನ್ಯಾಯವಾಗಿದೆ. ನನ್ನ ಪರವಾಗಿ ಜನ ಇದ್ದಾರೆ. ಬಿಜೆಪಿ ಕಾಂಗ್ರೆಸ್ ಜೊತೆ ಯಾವತ್ತೂ ಕೂಡ ಒಂದಾಗಲ್ಲ ಅಂತ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಹೇಳಿದ್ರು. ಇಡೀ ದೇಶದಲ್ಲಿ ಈ ರೀತಿ ಯಾರ್ಯಾರು ಕಾಂಗ್ರೆಸ್ ವಿರೋಧಿಗಳಿದ್ದಾರೆ ಅವರೆಲ್ಲರ ಜೊತೆಗೂ ಕೂಡ ಬಿಜೆಪಿ ಹೊಂದಾಣಿಕೆ ಇದ್ದೇ ಇರುತ್ತೆ, ಇನ್ಕ್ಲೂಡಿಂಗ್ JDS. ಇಡೀ ದೇಶದಲ್ಲಿ ಈ ರೀತಿ ಯಾರ್ಯಾರು ಕಾಂಗ್ರೆಸ್ ವಿರೋಧಿಗಳಿದ್ದಾರೆ ಅವರೆಲ್ಲರ ಜೊತೆಗೂ ಕೂಡ ಬಿಜೆಪಿ ಹೊಂದಾಣಿಕೆ ಇದ್ದೇ ಇರುತ್ತೆ, ಇನ್ಕ್ಲೂಡಿಂಗ್ JDS. ಇಡೀ